ದಲಿತರ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಅಧಿಕಾರಿಗೆ, ದಲಿತರ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಅಧಿಕಾರಿಗಳಿಗೆ, ಹಿಂದುಳಿದ ವರ್ಗದವರ ಕೋರಿಕೆಗೆ ಕ್ಯಾರೆ ಎನ್ನದ ಅಧಿಕಾರಿಗಳಿಗೆ, ಸರ್ಕಾರಿ ಸಂಬಳ ಬೇಕು, ಸಾರ್ವಜನಿಕರ ಸೇವೆ ಬೇಡ, ಧಿಕ್ಕಾರ ಧಿಕ್ಕಾರ. ಈಗ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಶಿಗ್ಗಾಂವಿಯ ತಾಲೂಕು ಪಂಚಾಯತ್ ಕಾರ್ಯಾಲಯದ ಎದುರುಗಡೆ ಕೆಆರ್ಎಸ್ ಪಕ್ಷದವರು ಧಿಕ್ಕಾರ ಕೂಗ್ತಾ ಇದ್ದಾರೆ. ಏನು ಕಾರಣ, ಯಾಕೆ ಕೂಗ್ತಾ ಇದ್ದಾರೆ? ಬೆಳಿಗ್ಗೆಯಿಂದ ಊಟ ಇಲ್ಲದೆ ನೀರಿಲ್ಲದೆ ಧಿಕ್ಕಾರ ಕೂಗ್ತಾ ಇದ್ದಾರೆ. ಏನ್ ಹೇಳ್ತಾ ಇದಾರೆ ಅನ್ನೋದನ್ನ ಸ್ವಲ್ಪ ಮಾಹಿತಿ ಕೇಳೋಣ. ಬಂಧುಗಳೇ ನಮಸ್ತೆ ಸರ್. ನಮಸ್ತೆ, ನನ್ನ ಹೆಸರು ಗುಡ್ಡಪ್ಪ ಮೇಲ್ಮುರಿ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಶಿಗ್ಗಾಂವ್ ತಾಲೂಕು ಯುವ ಘಟಕ ತಾಲೂಕು ಅಧ್ಯಕ್ಷ. ನನ್ನ ಜೊತೆ ಇವತ್ತು ನಮ್ಮ ಈ ಪ್ರತಿಭಟನೆಯಲ್ಲಿ ನಮ್ಮ ತಾಲೂಕು ಘಟಕದ ಅಧ್ಯಕ್ಷ ದೇವೇಂದ್ರ ತಳವಾರ್ ಅವರಿದ್ದಾರೆ, ಹಾಗೂ ಸವಣೂರು ತಾಲೂಕು ಘಟಕದ ಅಧ್ಯಕ್ಷರಾದ ರಫೀಕ್ ತಾಳಿಕೋಟೆ ಅವರಿದ್ದಾರೆ, ಹಾಗೂ ಸವಣೂರು ತಾಲೂಕು ಘಟಕದ ಗೌರವಾಧ್ಯಕ್ಷರಾದ ಶೇಖಪ್ಪ ಲಮಾಣಿ ಅವರಿದ್ದಾರೆ, ಹಾಗೂ ಹಣಗಲ್ ತಾಲೂಕು ಘಟಕದ ಅಧ್ಯಕ್ಷರಾದ ಗದಿಗೆಪ್ಪ ಅವರಿದ್ದಾರೆ. ಬಂಧುಗಳೇ, ಇವತ್ತು ನಾವಿಲ್ಲಿ ಸೇರಿರೋ ಉದ್ದೇಶ ಏನಂದ್ರೆ, ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕಚೇರಿಗಳಿಗೆ ಬಂದಂತ ಸಾರ್ವಜನಿಕರಿಗೆ ಸರಿಯಾಗಿ ಸೌಜನ್ಯಯುತವಾಗಿ ಅವ್ರ ಹತ್ರ ಗೌರವಯುತವಾಗಿ ಮಾತಾಡ್ತಿಲ್ಲ, ಅವರ ಮನವಿಗಳಿಗೆ ಕೋರಿಕೆಗಳಿಗೆ ಅವರು ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳಿದ್ವಿ. ನಾವು ಮೊದಲನೇದಾಗಿ ಬಂದಿರೋದು ಹೊಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಅಲ್ಟಾಳ ಅನ್ನೋ ಗ್ರಾಮದಲ್ಲಿ 1991ರಲ್ಲಿ ಚನ್ನಪ್ಪ ಬಸನಾಳ ಅನ್ನೋವರಿಗೆ ಆಶ್ರಯ ಯೋಜನೆಯಲ್ಲಿ ಒಂದು ನಿವೇಶನ ಮಂಜೂರಾಗಿರುತ್ತೆ. 16 ನಂಬರ್ ಫ್ಲಾಟ್ ಅಂತ 30-40 ಸೈಟ್ ಒಂದು ಗ್ರಾಂಟ್ 1991ರಲ್ಲಿ. ಮೊನ್ನೆ ಈ ಸರ್ಕಾರ ಮಾಡುತ್ತೆ ಭೂ ಗ್ಯಾರಂಟಿ ಯೋಜನೆ ಅಂತ. ಭೂ ಗ್ಯಾರಂಟಿ ಯೋಜನೆಯಲ್ಲಿ ಹೊಸದಾಗಿ ನಾವು ಹಕ್ಕುಪತ್ರ ಕೊಡ್ತೀವಿ, ಅಕ್ರಮ ಸಕ್ರಮಗಳನ್ನ ಭೂ ಗ್ಯಾರಂಟಿಗಳಲ್ಲಿ ನಿಮ್ಗೆ ಹಕ್ಕುಪತ್ರ ಕೊಡ್ತೀವಿ ಅಂತ. ಸ್ವಾಮಿ, 1991ರಲ್ಲಿ ನಮ್ಗೆ ಹಕ್ಕುಪತ್ರ ಬಂದೈತಿ, ನಮ್ಮ ಹತ್ರ ಅದು ಬಾಂಡ್ ಐತಿ, ನಮ್ಮ ಹತ್ರ ದಾಖಲಾತಿ ಐತಿ, ಚಕಬಂದಿ ಐತಿ. ಆ ಜಾಗ ನಮ್ಗೆ ಕಾಣ್ತಿಲ್ಲ. ನಮ್ಮ ಗ್ರಾಮ ಪಂಚಾಯತಿ ಸ್ಥಳೀಯ ಆಡಳಿತ ಆಗಿ ನೀವು ನಮ್ಮ ಆಸ್ತಿಯನ್ನ ರಕ್ಷಣೆ ಮಾಡಿಕೊಡಿ, ನಮ್ಮದನ್ನು ಗುರುತಿಸ್ಕೊಡಿ. ಅದರ ಬದಲಾಗಿ ಅವರು ಆಕ್ರಮಣ ಮಾಡ್ಕೊಂಡಿದಾರ, ಆ ಜಾಗ ಇಲ್ಲ ಅಂದ್ರೆ ನೀವು ಬೇರೆಯವರು ಎಲ್ಲಿ ಆಲ್ಟರ್ನೇಟಿವ್ ಅಲ್ಲಿ ವ್ಯವಸ್ಥೆ ಮಾಡಿಕೊಡಿ, ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಅಂತ ಅವ್ರು ಆಳಲು ಹೊತ್ಕೊಂಡ್ರು. ನಮ್ಮ ಕಚೇರಿಗೆ ಬಂದ್ರು. ಸಾರ್ವಜನಿಕರು ಎಲ್ಲಿ ಹೋಗ್ಬೇಕು ಸಮಸ್ಯೆ ಅಂದ್ರೆ, ಸಾರ್ವಜನಿಕರಿಗೆ ಬೇಕಾಗಿರೋ ಸಮಸ್ಯೆಗಳನ್ನ ಬೇಕಾಗಿರೋ ಕೆಲಸಗಳನ್ನ ಕೇಳಕ್ಕೆ ಎಲ್ಲಿ ಹೋಗ್ಬೇಕಂದ್ರೆ ಸರ್ಕಾರಿ ಅಧಿಕಾರಿಗಳ ಹತ್ರ ಹೋಗ್ಬೇಕು. ಅವರಿಗೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಅಲ್ಲಿ ಕಚೇರಿ ಮೇಲೆ ಭರವಸೆ ಇಲ್ಲ. ಅವರಿಗೆ ಭರವಸೆ ಬಂದಿರೋದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮೇಲೆ. ನಾವು ಕರ್ನಾಟಕ ರಾಷ್ಟ್ರ ಪಕ್ಷದ ಹತ್ರ ಹೋಗಿ ನಮ್ಮ ಅಳಲನ್ನ ಹೇಳ್ಕೊಂಡ್ರೆ, ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಅವರು ಖುದ್ದು ಮುಂದೆ ನಿಂತ್ಕೋತಾರೆ. ಬೇರೆ ಪಕ್ಷದ ತರ ಓಡೋಗಲ್ಲ, ಅವ್ರು ಯಾವ ಕೇಸ್ಗಳಿಗೂ ಜಗ್ಗಲ್ಲ ಬಗ್ಗಲ್ಲ. ಅದಕ್ಕೆ ಅಧಿಕಾರಿಗಳು ಯಾಕಂದ್ರೆ 353 ಅಂತ CRPC 353 ಕೇಸ್ ಹಾಕ್ತಾರೆ, ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅಂತ. ಸರ್ಕಾರಿ ಕರ್ತವ್ಯ ಸ್ವಾಮಿ, ಈಗ BNS 132 ಓದ್ಕೊಳ್ಳಿ ಸರಿಯಾಗಿ. ನಿಮ್ಮ ಕೆಳ ಹಂತದ ಅಧಿಕಾರಿಗಳಿಗೆ ಕಾನೂನಿನ ಪಾಠ ಮಾಡಿ. ನೇರ ಧ್ವನಿಯಲ್ಲಿ ಮಾತಾಡಿದ್ರೆ ಅಲ್ಲ ಅದು ಕರ್ತವ್ಯಕ್ಕೆ ಅಡ್ಡಿ, ನಿಮ್ಮನ್ನ ಮಾತಾಡ್ಸಿದ್ರೆ ಅಲ್ಲ, ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಕರ್ತವ್ಯಕ್ಕೆ ಅಡ್ಡಿ ಅಲ್ಲ. ನೀವು ಯಾರನ್ನ ಒಂದು ಮಂಗ ಮಾಡಕೊಂಡು ಹೊರಟಿದ್ದೀರಿ. ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಸಾರ್ವಜನಿಕರೊಟ್ಟಿಗೆ ಸರಿಯಾಗಿ ಸ್ಪಂದನೆ ಮಾಡದೇ ಇದ್ದಾಗ ನೀವು ಅವ್ರಿಗೆ ತಿಳಿ ಹೇಳ್ಬೇಕು, ಅವ್ರಿಗೆ ವಾರ್ನಿಂಗ್ ಮಾಡ್ಬೇಕು, ಅವ್ರಿಗೆ ಮೆಮೊ ಕೊಡ್ಬೇಕು, ನೀನು ಸರಿಯಾಗಿ ಕೆಲಸ ನಿರ್ವಹಿಸು ಅಂತ. ನಾವು ಕೇಳುವಂತದ್ದು ಏನು, ಸರ್ಕಾರಿ ಕಚೇರಿಗಳಲ್ಲಿ ಲೈವ್ ಮಾಡ್ತೀವಿ. ಅಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ವಾಯ್ಸ್ ರೆಕಾರ್ಡೆಡ್ CC ಕ್ಯಾಮ್ರಾ ಹಾಕ್ಬೇಕು ಅನ್ನೋ ಆದೇಶ ಇದೆ, ಕಡ್ಡಾಯವಾಗಿ ಅವ್ರು ಹಾಕ್ಲೇಬೇಕು. ಸರ್ಕಾರಿ ಅಧಿಕಾರಿಗಳು ನಾವು ಬರ್ತಾ ಇದ್ರು, ಅವ್ರದ್ದು ಗಮಂಡ್ ಯಾವ ತರ ಇರುತ್ತೆ ಅಂದ್ರೆ, ಕೊರಳದಾರ ತಿಂಗಳ ಅಕೌಂಟ್ಗೆ ಸಂಬಳ ಬೀಳ್ತಿರ್ಬೇಕು, ಯಾರೋ ಸಾರ್ವಜನಿಕರು ಕಟ್ಟೋ ತೆರಿಗೆ ದುಡ್ಡಲ್ಲಿ. ಆದ್ರೆ ಅದೇ ಆದೇಶ ಪ್ರಕಾರ ಅದು ಕೊರಳದಾರ ಏನು ಕೆಂಪು ಹಳದಿ ಬಣ್ಣದ ಕೊರಳದಾರ ಹಾಕುವಂತ ರೂಲ್ಸ್ ಇದೆ. ಅದು ಅವ್ರಿಗೆ ಒಂಥರ ಏನೋ ಉರುಳು, ಅವ್ರಿಗೆ ಜೇಬಲ್ ಇಟ್ಕೊಳ್ಳೋದು, ಅದನ್ನ ಟೇಬಲ್ ಅಡಿಯಲ್ಲಿ ಇಡೋದು ಮಾಡ್ತಾರೆ. ಹಾಕೊಂಡು 8 ತಾಸು ಡ್ಯೂಟಿ ಮಾಡಿ, ಯಾಕೆ 30 ದಿನ ಆದ್ಮೇಲೆ ತಿಂಗಳ ಲಕ್ಷಾಂತರ ರೂಪಾಯಿ 1000 ರೂಪಾಯಿ ಸಂಬಳ ಎಣಿಸ್ತಿರಲ್ಲ. ಯಾರು ದುಡ್ಡು? ಅದು ಸಾರ್ವಜನಿಕರ ದುಡ್ಡು. ನಾವು ಅದನ್ನ ಕೇಳ್ತೀವಿ. ನೀವು ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಸರ್ಕಾರಿ ಆದೇಶ ಏನಿದೆ, ಸರ್ಕಾರಿ ಆದೇಶ ಪಾಲನೆ ಮಾಡಿ. ಕರ್ನಾಟಕ ರಾಷ್ಟ್ರ ಪಕ್ಷದ ಆದೇಶ ಅಲ್ಲ, ಸರ್ಕಾರಿ ಆದೇಶಗಳನ್ನ ನೀವು ಪಾಲನೆ ಮಾಡಿ. ಅವ್ರಿಗೆ ನೀವು ಬಂದಂತವ್ರಿಗೆ ಇಲ್ಲಿ ಅಧಿಕಾರಿಗಳು ಯಾರು, ಸಾರ್ವಜನಿಕರು ಯಾರು ಅಂತ ಗೊತ್ತಾಗ್ಲಿ ಅಂತ ನಾವೇನ್ ಮಾಡಿದ್ವಿ, ಕಬ್ನೂರು ಪಂಚಾಯತಿ ಹೋದ್ವಿ. ಅಲ್ಲಿ PDO ಹೇಳ್ತಾರೆ, ಇಲ್ಲಿ ರೆಕಾರ್ಡ್ ಮಾಡಬಾರ್ದು, ಇದು ಮಾಡಬಾರ್ದು, ಅದು ಮಾಡೋದು, ನಮ್ಮ ಮೇಲೆ ದಬ್ಬಾಳಿಕೆ. ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ನಮ್ಮನ್ನ, ದಲಿತರನ್ನ, ಹಿಂದುಳಿದ ವರ್ಗದವ್ರನ್ನ, ಸಾರ್ವಜನಿಕರ ಧ್ವನಿ ಹತ್ತಿಕ್ಕೋ ಕೆಲಸ ಮಾಡ್ತಾರೆ ಅವರು. ಆ ಧ್ವನಿ ಹತ್ತಿಕ್ಕೋ ಕೆಲಸಕ್ಕೆ ನಾವು ಹೆದರಲ್ಲ. ಹೋಗ್ತಾರೆ 353 ಮೇಲೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅಂತ ನಿಮಗೆ ಕೇಸ್ ಮಾಡ್ತೀನಿ ಅಂತ ಹೋದ್ವಿ. ನಾವು ಅಂತ ಜಗ್ಗೋರು ಬಗ್ಗೋರಾಗಿದ್ರೆ ನಾವ್ಯಾಕೆ ಸಾರ್ವಜನಿಕ ಸಮಸ್ಯೆಗಳನ್ನ ಹೇಳ್ಕೊಂಡು ಸಾರ್ವಜನಿಕ ಕಚೇರಿಗೆ ಬರ್ತೀವಿ? ನಮಗೂ ಕಾನೂನಿನ ಅರಿವು ಐತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಆಶಯದ ಮೇಲೆ ನಂಬಿಕೆ ಐತಿ. ಆ ಒಂದು ನಂಬಿಕೆ, ಅದು ಒಂದು ಬಲವಾದ ಕಾರಣದಿಂದಲೇ ನಾವು ಎಲ್ಲ ಕಡೆ ಪ್ರಶ್ನೆ ಮಾಡಕ್ ಹೋಗೋದು. ಪ್ರಶ್ನೆ ಮಾಡಿದೋ ರೀತಿ ನೀವಿರಿ, ಸರ್ಕಾರಿ ಅಧಿಕಾರಿ ನೀವಿರಿ, ನಿಮ್ಮ ಕರ್ತವ್ಯ ನೀವು ಸರಿಯಾಗಿ ಮಾಡಿಬಿಡ್ರಿ. ಸಾರ್ವಜನಿಕರಾಗಿ ಅಲ್ಲ ಅನ್ಬೇಕು. ನಿಮ್ಗೆ ಸರ್ಕಾರದಿಂದ ಕಾರ್ ಕೊಟ್ಟಿರ್ತಾರೆ, ಫೋನ್ ಕೊಟ್ಟಿರ್ತಾರೆ. ಸಾರ್ವಜನಿಕರು ಫೋನ್ ಮಾಡಿದಾಗ ನೀವು ಬಿಸಿ ಕೆಲಸದಲ್ಲಿ ಇದ್ರು ಸಹ, ಮೀಟಿಂಗ್ ಅಲ್ಲಿ ಇದ್ರು ಸಹ, ಆ ಮಿಸ್ ಕಾಲ್ ಗಳನ್ನ ನೋಡಿ ವಾಪಸ್ ಕರೆ ಮಾಡ್ಬೇಕು ಅಂತ ಆದೇಶನೇ ಇದೆ. ನಾವ್ ಹೇಳೋದಲ್ಲ.
ಸರ್ಕಾರಿ ಆದೇಶನೇ ಇದೆ. ಮಿಸ್ ಕಾಲ್ ನೋಡಿ ವಾಪಸ್ ಮಾಡ್ಬೇಕು ಅವ್ರಿಗೆ. ಎಷ್ಟು 100 ಜನ ಮಾಡಿ 100 ಜನಕ್ಕೂ ವಾಪಸ್ ಮಾಡಿ ಕೇಳ್ಬೇಕು ಏನ್ ಸಮಸ್ಯೆ, ಯಾವ್ದು ಕಾಲ್ ಮಾಡಿದ್ರಿ. ಇದನ್ನ ನಾವು ಹೇಳಕ್ ಹೋದ್ರೆ ಇವ್ರಿಗೆ ಕರ್ತವ್ಯ ಅಡ್ಡಿ. ಇವ್ರನ್ನ ಯಾರು ಪ್ರಶ್ನೆ ಮಾಡಬಾರ್ದು. ಹಂಗಾರೆ ದಲಿತರು ಯಾರು ಬಡತನ ರೇಖೆಗಿಂತ ಕೆಳಗಿರೋರು ಅಂದ್ರೆ ಇವರು ಮಿನಿಸ್ಟರ್ಗಳು MLA MP ಅವ್ರ ಮಾತಷ್ಟೇ ಕೇಳೋದಾ? ಸಾರ್ವಜನಿಕರಾಗಿ ನಮ್ಮ ಮಾತು ಕೇಳಂಗಿಲ್ಲ. ನಾವು ಭಾರತೀಯರು ಸ್ವಾಮಿ, ನಾವು ಕನ್ನಡಿಗರು, ನಮ್ಮ ಮಾತು ಕೇಳಿ. ಪ್ರಜೆನೇ ಪ್ರಭು, ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಎಲ್ಲಿದ್ದೀರಾ? ಸರ್ವಾಧಿಕಾರಿ ಆಡಳಿತದಲ್ಲಿ ಇದ್ದೀರಾ? ಸುಳ್ಳು ಕೇಸ್ ಹಾಕೋದು ಒಂದು ಕೈಯಲ್ಲಿ ಆಗ್ಬಿಟ್ಟಿದೆ ನಿಮ್ಗೆ. ಸುಳ್ಳು ಕೇಸ್ ಹಾಕಿದ್ರೆ ನೀವು ನ್ಯಾಯಾಧೀಶರ ಮುಂದೆ ಬಂದು ಎತ್ಕೋಬೇಕು ಅನ್ನೋದು ಅರಿವಿರ್ಲಿ. ನ್ಯಾಯಾಧೀಶರು ಕೇಳ್ತಾರೆ ಏನು ಕರ್ತವ್ಯಕ್ಕೆ ಅಡ್ಡಿ, ಏನಾಯ್ತು, ಎತ್ತಾಯ್ತು ಅಂತ. ಅದಕ್ಕೆ ನೀವು ಆ ಗೋಜಿಗೆ ಬಂದು ಅಲ್ಲಿ ಪೇಚ್ ಮೋರೆ ಹಾಕೊಂಡು ಸಸ್ಪೆಂಡ್ ಆಗಿ ಮನೆಗೆ ಹೋಗೋದಕ್ಕಿಂತ ಸಾರ್ವಜನಿಕರ ಜೊತೆ ಸೌಜನ್ಯಯುತವಾಗಿ ಮಾತಾಡಿ, ಶಾಂತಿಯುತವಾಗಿ ಮಾತಾಡಿ, ಅವ್ರಿಗೆ ಕೆಲಸಗಳು ಕೂರ್ಸಿ ಮಾತಾಡಿಸಿ ಅವ್ರನ್ನ ಗೌರವ ಕೊಡಬೇಕು. ಯಾಕಂದ್ರೆ ಅಷ್ಟೇ ಗೌರವದಿಂದ ತಿಂಗಳ ಸಂಬಳ ತಗೋತಿರಲ್ಲ, ಅದನ್ನ ಬೇಡ ಅಂತ ಬಿಸಾಕಿ ಸಂಬಳನ. ಎಷ್ಟೋ ಜನ ಧಾರವಾಡದಲ್ಲಿ ಸರ್ಕಾರಿ ಕೆಲಸ ಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ನಿಮ್ಮಂತ ಅಧಿಕಾರಿಗಳು ನಮ್ಗೆ ಬೇಡ. ಕೊಟ್ಟು ನಾವು 1 ತಿಂಗಳು 1.5 ತಿಂಗಳು ವಾರ ಗಂಟಲೆ ಆದ್ರೂ ನಿಮ್ಮ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ, ಯಾವುದೇ ರೀತಿ ನಿಮ್ಮ ಕಡೆಯಿಂದ ಉತ್ತರ ಇಲ್ಲ. ಮತ್ತೆ ನಿಮ್ಮಂತವ್ರು ಎದಕ್ ಬೇಕು ನಮ್ಗೆ? ಧಾರವಾಡದಲ್ಲಿ ನಮ್ಮ ಅಣ್ಣ ಅಕ್ಕಂಗಿರು ಸುಮಾರು ಜನ ಹೋರಾಟ ಮಾಡ್ತಿದ್ದಾರೆ, ವೆಲ್ ಎಜುಕೇಟೆಡ್ ಇದ್ದಾರೆ, ಅರ್ಹರಿದ್ದಾರೆ. ಅವ್ರಿಗೆ ಬಿಟ್ಕೊಡಿ, ನೀವು ಹೊಲ ಮನೆ ಕಡೆ ಹೋಗಿ. ನಿಮ್ಗೆ ಇಚ್ಛಾಶಕ್ತಿ ಇಲ್ಲ, ಕೆಲಸ ಮಾಡ್ಬೇಕು ಇಚ್ಛಾಶಕ್ತಿ ಇಲ್ಲ, ಮನೆ ಕಡೆ ಹೋಗಿ ಸಾಕು. ಒಂದು 25-30 ಸಾವಿರ ಸಿಕ್ಕರೆ ಸಾಕು, ಕೆಲಸ ಮಾಡ್ತೀನಿ ಅನ್ನೋರು ಎಷ್ಟೋ ಜನ ಇದ್ದಾರೆ, ಸಾರ್ವಜನಿಕ ಸೇವೆ ಮಾಡ್ಬೇಕು ಅನ್ನೋರು ಎಷ್ಟೋ ಜನ ಇದ್ದಾರೆ. ನಿಮ್ಮಂತ ಅಧಿಕಾರಿಗಳ ಅವಶ್ಯಕತೆ ನಮ್ಗಿಲ್ಲ. ಇಲ್ಲಿ 28 ಪಂಚಾಯತ್ ಹೇಳಿದ್ರು, ಬೆಳಗ್ಗೆ ಬಂದು ಮಾತಾಡಿಸಿದ್ರು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಮಾತಾಡ್ಸಿದ್ವಿ. ಇಲ್ಲಿರೋ 28 ಪಂಚಾಯತ್ಗಳಿಗೆ ನಾವು ಗೈಡ್ಲೈನ್ಸ್ ಕೊಟ್ಟಿದ್ದೀವಿ ಅಂತ. ಹನಮಳ್ಳಿ ಪಂಚಾಯತಿಗೆ ಹೋದ್ರು ಅದೇ ಸಮಸ್ಯೆ. PDO ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಸರ್ ನಮ್ಮ ಮನೆ ಮುಂದೆ ಒಂದು ಅರ್ಧ ಕಿಲೋಮೀಟರ್ ಮೋರಿ ಕಟ್ಕೊಂಡೈತಿ, ಕ್ಲೀನ್ ಮಾಡಬೇಕು ಅಂದ್ರೆ ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಮನೆ ಮುಂದೆ ಗಬ್ನ ಇರುತ್ತೆ. ಡೆಂಗು ಬರಬಾರ್ದು ಅಂತೇಳಿ ನೀವು ಸ್ಪ್ರೇ ಮಾಡ್ತೀನಿ, ಅದಕ್ಕಷ್ಟು ಅಮೌಂಟ್ ಇದಕ್ಕಿಷ್ಟು ಅಮೌಂಟ್ ಅಂತ ತೆಗಿತೀರಾ ಪಂಚಾಯತ್ ವ್ಯಾಪ್ತಿಯಲ್ಲಿ. ಮೊದಲು ಗಟರ್ ಕ್ಲೀನ್ ಮಾಡಿ. ಚಂದಾಪುರ ಪಂಚಾಯತಿಗೆ ನಾವು ಹೇಳ್ಕೊಂಡು ಹೋದ್ವಿ, ಅಲ್ಲಿ ನೀರಿನ ಸಮಸ್ಯೆ ಇದೆ, SC ಕಾಲೋನಿ ಕುಡಿಯೋ ನೀರಿನ ಸಮಸ್ಯೆ ಬರ್ತಿಲ್ಲ ಅಂತ 2 ತಿಂಗಳ ಹೇಳಿದ್ವಿ. ಖುದ್ದಾಗಿ ಇಲ್ಲಿ ಬಂದು ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಫೋನ್ ಮಾಡಿಸಿದ್ರೆ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ. 2 ತಿಂಗಳವರೆಗೂ ನಮ್ಗೆ ರೆಸ್ಪಾನ್ಸ್ ಇಲ್ಲ. ಮತ್ತಂಗ್ರೆ ಎಲ್ಲಿ ಹೇಳೋಣ? ಸ್ಥಳೀಯ ಸಮಸ್ಯೆಗಳನ್ನ ಸ್ಥಳೀಯ ಆಡಳಿತ ಅಂದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನೇ ಹೋಗ್ಬೇಕು. ಪ್ರತಿಯೊಂದು ನೀರಿನ ಸಮಸ್ಯೆಗೆ ನಾವು CO ಹತ್ರ ಹೋಗಕ್ಕಾಗತ್ತಾ? ಪ್ರತಿಯೊಂದು ಸಮಸ್ಯೆಗಳಿಗೂ ನಾವು ತಾಲೂಕ್ ಪಂಚಾಯತಿ ಬರೋಕ್ಕಾಗತ್ತಾ? ಮತ್ತೆ ಪಂಚಾಯತಿ ಸ್ಥಳೀಯ ಆಡಳಿತಗಳನ್ನ ಮಾಡಿರೋದು ಏನಕ್ಕೆ? ಈ ಎಲ್ಲಾ ಉದ್ದೇಶಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕಚೇರಿಯಲ್ಲಿ ಪಾಲನೆ ಮಾಡಬೇಕಾಗಿರೋ ಎಷ್ಟು ಸರ್ಕಾರಿ ಆದೇಶಗಳಿದ್ದಾವೆ, 14 ಆದೇಶಗಳು ನಮಗೆ ಕಣ್ಣಿಗೆ ಬಿದ್ದಂತ ಆದೇಶಗಳನ್ನ ಬರೆದು ಕೊಟ್ಟಿದ್ದೀವಿ. ಇದನ್ನ ಪಾಲನೆ ಮಾಡಲೇಬೇಕು ಸ್ವಾಮಿ ನೀವು ಅಂತ. ಮತ್ತೆ ಅದೇ ಕಬ್ನೂರು ಪಂಚಾಯತ್ ಕೊಟ್ವಿ, ಹೊಸೂರು ಪಂಚಾಯತ್ ಕೊಟ್ವಿ, ಚಂದಾಪುರ ಪಂಚಾಯತ್ ಕೊಟ್ವಿ. ಇನ್ಮೇಲಾದ್ರೂ ಸರಿ ಹೋಗ್ಲಿ ಆಡಳಿತ ವ್ಯವಸ್ಥೆ. ಕಡ್ಡಾಯವಾಗಿ ಅವ್ರಿಗೆ ಹೇಳಿ ಆದೇಶ ಮಾಡಿ, ಸರ್ಕಾರಿ ಆದೇಶಗಳನ್ನ ಕಟ್ಟುನಿಟ್ಟ ಪಾಲನೆ ಮಾಡಲೇಬೇಕು ನೀವು ಅಂತ. ಎಲ್ಲ ಸರ್ಕಾರಿ ಕಚೇರಿಗಳ ಆಯಕಟ್ಟಿನ ಸ್ಥಳಗಳಲ್ಲಿ ವಾಯ್ಸ್ ರೆಕಾರ್ಡೆಡ್ CC ಕ್ಯಾಮ್ರಾ ಹಾಕ್ಲೇಬೇಕು ಅಂತ ಆದೇಶ ಇದೆ. ಅದನ್ನ ಆದೇಶ ಮಾಡಿ ಪ್ರತಿಯೊಬ್ಬರು ನೀವು CC ಕ್ಯಾಮ್ರಾ ಹಾಕ್ಬಿಟ್ಟು ನಮ್ಗೆ ವರದಿ ಕೊಡಬೇಕು ಅಂತ. ಯಾಕಾಗಲ್ಲ? ನೀವು ಮೇಲಾಧಿಕಾರಿ ಎಲ್ಲ ಮಾಡಬೇಕು. ಪ್ರತಿಯೊಂದು ಪಂಚಾಯತಿಗೂ ಹಾಕಿ ನಿರ್ದೇಶನ ಕೊಡಿ. ವಾಯ್ಸ್ ರೆಕಾರ್ಡೆಡ್ CC ಕ್ಯಾಮ್ರಾಗಳನ್ನ ಹಾಕಿ ನಮ್ಗೆ ವರದಿ ಕೊಡ್ಬೇಕು. ನೀವು ಯಾರು ಹಾಕಲ್ಲ ಅವ್ರನ್ನ ಕೆಲಸದಿಂದ ಸಸ್ಪೆಂಡ್ ಮಾಡ್ತೀವಿ ಅಂತ ಹಾಕಿ. ಅಷ್ಟು ಇನ್ನು ಸಾರ್ವಜನಿಕರ ಸೇವೆ ಮಾಡೋಕೆ ಇಚ್ಛಾಶಕ್ತಿನೇ ಇಲ್ಲದೆ ಇರೋರು ನಮ್ಗೆ ಎದಕ್ ಬೇಕು? ಅದೇ ನಾನು ಹೇಳಿದೆ, ಧಾರವಾಡ, ಬೆಳಗಾವಿ, ಬೆಂಗಳೂರು, ಬಿಜಾಪುರ ಅಂತ ಕೋಚಿಂಗ್ಗಳೆಲ್ಲ ಹೋಗ್ತಿರ್ತಾರೆ. ಅಂತವರೆಲ್ಲ ಬೀದಿಗೆ ಹೋರಾಟ ಮಾಡ್ತಿದ್ದಾರೆ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ. ನಿಮ್ಮಂತ ಅಧಿಕಾರಿಗಳು ಬೇಡ, ಅವ್ರು ಸಾಕಷ್ಟು ಎಲಿಜಿಬಲ್ ಇದ್ದಾರೆ, ಅರ್ಹರಿದ್ದಾರೆ. ಅಂತವ್ರು ಬಂದು ನಮ್ಗೆ ಏನೋ ಸೇವೆ ಮಾಡ್ತಾರೆ, ಅವ್ರ ಇಚ್ಛಾಶಕ್ತಿ ಇದೆ. ಈ ಎಲ್ಲಾ ಉದ್ದೇಶಗಳಿಗೆ ಯಾವುದೇ ರೀತಿ ನಾವು ರೆಸ್ಪಾನ್ಸ್ ಬರಲಿಲ್ಲ, ಸ್ಪಂದನೆ ಬರಲಿಲ್ಲ ಅನ್ನೋ ಉದ್ದೇಶಕ್ಕೆ ಕೊಟ್ಟು ಹೇಳಿದ್ವಿ, 1 ವಾರದೊಳಗೆ ಈ ನಮ್ಮ ಸಮಸ್ಯೆಗಳಿಗೆ ನೀವು ಸ್ಪಂದನೆ ಮಾಡದೇ ಇದ್ರೆ, ನಮಗೆ ನೀವು ಉತ್ತರವನ್ನ ಕೊಡದೇ ಇದ್ರೆ, ಈ ಸಮಸ್ಯೆಗಳನ್ನ ಬಗೆಹರಿಸದೇ ಇದ್ರೆ 8ನೇ ದಿನಕ್ಕೆ ಅಂದ್ರೆ 1 ವಾರ ಆದ್ಮೇಲೆ ನಾವು ಧರಣಿ ಮಾಡ್ತೀವಿ ಅಂತ. ಇವತ್ತಿನವರೆಗೂ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ. ಈ ಬೆಳಿಗ್ಗೆಯಿಂದ ಕುಂತಿದ್ವಿ ಸರ್. ಅದೇ ರೀತಿ ಈಗ ಅವರು ಬೆಳಿಗ್ಗೆಯಿಂದಾನೇ ಇಲ್ಲಿ ಕುಂತಿದ್ದೀವಿ ಸರ್. ನಾವು ಬೆಳಿಗ್ಗೆ ಬಂದು ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದ್ರು ಕೂಡ ಒಬ್ಬ ಗ್ರಾಮ ಪಂಚಾಯಿತಿ ಅಧಿಕಾರಿ PDO ಅವ್ರು ಇನ್ನೂ ಆಗಮನ ಇಲ್ಲ. ಎಷ್ಟು ನಿರ್ಲಕ್ಷ್ಯತೆಯಿಂದ ಅವರು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ. ಇಷ್ಟು ಜನ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸರ್, ಇಷ್ಟು ಜನರು ಬೆಳಿಗ್ಗೆಯಿಂದ ಚಾ ಇಲ್ಲ, ನೀರಿಲ್ಲ, ಇಲ್ಲಿ ಬಂದು ಧರಣಿ ಮಾಡ್ತಾ ಇದೀವಿ. ಬರ್ಬೇಕು ಅನ್ನುವಂತ ಒಂದು ಕಾಳಜಿ ಕನ್ಸಿಸ್ಟೆನ್ಸು ಇಲ್ದಂತ ಅಧಿಕಾರಿಗಳಿದ್ದಾರೆ, ಅವರೆಲ್ಲ ಇದ್ದಾರೆ ಸರ್. ಅವ PDO ಅಂದ್ರೆ ಸರ್ವಾಧಿಕಾರಿ ಅನ್ನೋ ಲೆಕ್ಕಕ್ಕಿದೆ ಇಲ್ಲಿ. ಯಾವುದೇ ಪಂಚಾಯಿತಿ ಒಳಗಡೆ ಹೋದ್ರು ಕೂಡ ನಮ್ದೇ ಸರ್ವಾಧಿಕಾರ ಅನ್ನೋ ಲೆಕ್ಕಕ್ಕೆ ಪೂರ್ತಿ ಅಧಿಕಾರ ಮಾಡ್ತಾ ಇದ್ದಾರೆ. ಇದನ್ನೆಲ್ಲವನ್ನು ಖಂಡಿಸಿ ನಾವು ಇವತ್ತು ಧರಣಿ ಮಾಡ್ತಾ ಇದೀವಿ ಸರ್ ಇಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ.
ನಮ್ಮ ಆಳಲನ್ನ ಯಾರು ಕೇಳಾಕ್ ಯಾರು ಇನ್ನೂ ಬರ್ತಾ ಇಲ್ಲ ಸರ್. ಯಾವ ಪಿಡಿಯೋ ಅಧಿಕಾರಿನೂ ಬರ್ತಾ ಇಲ್ಲ. ಮಾತಾಡ್ತೀರಿ? ಗಂಜಿಗಟ್ಟಿ ಗಂಜಿಗಟ್ಟಿ ಪ್ಲಾಟ್ ನೊಳಗ ಕರೆಂಟಿನ ಸಮಸ್ಯೆ ಆಗೈತ್ರಿ. ಕೇವಿಗೆಲ್ಲ ಅವ್ರ ಮಾಹಿತಿ ಕೊಟ್ರ. ಈಗ ಅವ್ರ ಬಾಯಿಲೇನ ಮಾತಾಡ್ಸ್ತೇನೆ ಸರ್. ಈಗ ಅವ್ರಿಗೆ ನೋಟಿಸ್ ಐತಿ ಅದೈತಿ ಅಂತಾರ್ರಿ. ಇದಕ್ಕ ಸ್ಟೇ ತಂದ ಇದು ಮಾಡೇವಿ ಅಂತಾರ್ರಿ ಸರ್. ಕರೆಂಟ್ಗೆ ನೀರಿಗೆ ಏನು ಸಂಬಂಧ ಇಲ್ಲ, ನನಗ್ ಬಂದೈತಿ ಅಂತೇಳಿ ತಹಸೀಲ್ದಾರ್ ಸರ್ ಹೇಳ್ಯಾರ್ರಿ. ಈಗ ಅವ್ರ ಏನಂತಾರ್ರಿ, PW ಅವನ ಹಂಗ ಅಂತಾನ್ರಿ, PD ಅವನ ಹಂಗ ಅಂತಾನ್ರಿ. ಸ್ಟೇ ಬಂದೈತಿ ಇದಕ್ ಕೊಡಾಕ್ ಆಗಂಗಿಲ್ಲ ಅಂತಾರ್ರಿ. ಇವೆಲ್ಲಾ ಫೈಲ್ ಎಲ್ಲಾ ರೆಡಿ ಮಾಡಿ ಕೊಟ್ಟೇವ್ರಿ ನಾವ್ ಇಲ್ಲಿ. ಅಲ್ರಿ KV ಕೊಟ್ಟೇವ್ರಿ ಸರ್. 32 ಮನಿವು ಕೊಟ್ಟೇವ್ರಿ. ಅದ್ರಾಗ 12 ಇದು ಅಷ್ಟ ಫೈಲ್ ರೆಡಿ ಮಾಡ್ಯಾತಾರ್ರಿ. ಅವನು ಕೊಡವಲ್ರಿ ಸರ್. ಅದ್ರಾಗ 5 ಮಂದಿಗೆ ಕೊಟ್ಟಾರಿ. ಕರೆಂಟಿನ ಕಂಬ ಸನೇ ಐತ್ರಿ, ಅವ್ರಿಗೆ 5 ಮಂದಿಗೆ ಹಾಕೊಂಡಾರ್ರಿ. ಏನ್ ಉಳ್ದಾದ್ರಿ ಕರೆಂಟ್ ಕೇಳಾಕ್ ಹೋಗತ್ತಿಗನ ನಾವು ಸ್ಟೇ ಐತಮ್ಮ ಅಂತ ಹೇಳಿ ಕಳ್ಸಾಕಂತಾರ್ರಿ. ಇವ್ರು ನಮ್ಮ ಪಕ್ಷದವ್ರ ಎಲ್ಲಾರು ಹೋದ್ರುನು ನಮ್ಗ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಮಾಡಾಕಿಲ್ರಿ. ಆಮೇಲೆ ಹಿಂಗ ಕೆಲಸ ಮಾಡುವಂತ ಅಧಿಕಾರಿಗಳು ಯಾರಕ್ ಬೇಕ್ರಿ ನಮ್ಗ? ಆಮೇಲೆ ಇನ್ನೊಂದು, ಈ ಎಲ್ಲಾ ಗ್ರಾಮ ಪಂಚಾಯತಿ ಪಿಡಿಒ ಅಂತಂದಲ್ಲ, ಈ ಹನುಮನಿ ಗ್ರಾಮ ಪಂಚಾಯತಿ ಪಿಡಿಒರು ತಾತ್ಕಾಲಿಕ ಕೆಲಸ ಮಾಡ್ಕೊಡ್ತಾನೆ, ನೀರು ಸರಾಗವಾಗಿ ಹರಿಸ್ಕೊಡ್ತಾನೆ ಅಂತ ಹೇಳಿದ್ರು, ಮಾತು ಕೊಟ್ಟಿದ್ರು. ಆ ಪ್ರಕಾರವಾಗಿ ಆ ನೀರುನು ಹರಿತಾ ಇಲ್ಲ, ನಿಂತೈತ್ರಿ ಚರಂಡಿ. ಅಲ್ಲಿಂದ ಗೊಬ್ಬು ನಾರ್ತಾ ಇದೆ, ಸೊಳ್ಳೆ ಕಾಟ, ಅಲ್ಲಿಂದ ಇರ್ತಕ್ಕಂಥ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಅನಂತರ ಫೋನ್ ಹಚ್ಚಿದ್ರು ಕೂಡ ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ಅವರು. ನಾನು 4 ಸಾರಿ ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ ಸರ್. ಈಗ ನಮ್ ಇರೋ ಸಮಸ್ಯೆ ನೀವ್ ನೋಡಿದ್ರಿ ಅಂದ್ರ ಸರ್, ಅವ್ರಿಗೆ ತಗೊಂಡು ನೀವ ಬರ್ತೀರಿ ಸರ್. ನಮ್ಗ ಅಲ್ಲಿ ಮಠ ಅಷ್ಟು ಕಷ್ಟದಾಗಿದ್ದೇವ್ರಿ ನಾವು. SLC ಸರ್. ಈಗ ಮಕ್ಳು ನಾವು ಒಂದೊಂದ್ ಸೋಲಾರ್ ಹಾಕೊಂತೇವ್ರಿ ಸರ್. ಬಿಸಿಲ್ ಬಿಲ್ದಾಗ ಆಗ್ತೈತಿ, ಬಿಸಿಲ್ ಇಲ್ದಾಗ ಮಕ್ಳು ಪಾಠ್ಯ ಪುಸ್ತಕ ಮುಚ್ಚಿ ಇಟ್ಟು ಕುಂದ್ರದಾಗೈತ್ರಿ ಸರ್. ನಮ್ದಿಷ್ಟು ಸಮಸ್ಯೆ ಐತ್ರಿ ಅಲ್ಲಿ. ಈಗ ನಾನು ಒಂದ್ ಹೇಳಿದೆ ಏನಪ್ಪಾ ಅಂತಂದ್ರೆ, ಧಿಕ್ಕಾರ ಕೂಗ್ತಾ ಇದ್ದಾರೆ ಅಂತ. ಆ ಧಿಕ್ಕಾರ ಯಾಕೆ ಕೂಗ್ತಾ ಇದ್ದಾರೆ ಅನ್ನೋದನ್ನ ಇಲ್ಲೆಲ್ಲ ಮಾಹಿತಿ ಎಲ್ಲ ನೋಡಿದಿರಿ. ಈಗ ನಾವ್ ಹೇಳೋದ್ರನ್ನ ಬಾಕಿ ಏನಿದೆ ಏನೂ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಮ್ಮ ಶಿಗ್ಗಾಂವ್ ಸವನೂರಿನ ಶಾಸಕರಾದ ಯಾಸಿರ್ ಖಾನ್ ಪಠಾಣ್ ಅವರು ತಕ್ಷಣ ಇದನ್ನು ಇವರು ಏನು ಉಪವಾಸ, ಊಟ ನೀರಿಲ್ಲದೆ ತನ್ನ ಸ್ವಂತಕ್ಕೋಸ್ಕರ ಅಲ್ಲ, ಸಾರ್ವಜನಿಕರಿಗೋಸ್ಕರ ಬರೆದಾಡ್ತಾ ಇದ್ದಾರೆ. ತಕ್ಷಣ ತಾವು ಕಾನೂನು ಕ್ರಮ ತಗೊಂಡು ಇವೇನ್ ಸಮಸ್ಯೆ ನಡೀತಾ ಇದೆ ಆ ಸಮಸ್ಯೆಗೆ ಬಗೆಹರಿಸಬೇಕಾಗಿ ಇವರೆಲ್ಲರ ಮುಖಾಂತರ ನಾವು ಇಂಡಿಯನ್ ಟಿವಿ ಹಾವೇರಿ ಮುಖಾಂತರ ಕೂಡ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಇವೇನ್ ಸಮಸ್ಯೆಗಳು, ಗ್ರಾಮ ಪಂಚಾಯತಿಗಳ ಅನೇಕ ಸಮಸ್ಯೆಗಳದಾವು, ಆ ಸಮಸ್ಯೆಗಳನ್ನು ಒಂದ್ಸಲ ತಾವು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಪಂಚಾಯತಿಯಲ್ಲಿ ಏನೇನೆಲ್ಲ ನಡೀತಾ ಇದೆ, ಏನೇನೆಲ್ಲ ಕೆಲಸ ಬಾಕಿ ಇದೆ ಅದನ್ನ ನೋಡಿ ತಾವು ತಕ್ಷಣ ಕ್ರಮ ತಗೋಬೇಕಾಗಿ ವಿನಂತಿಸ್ತಾ ಇದ್ವಿ. ಧನ್ಯವಾದ. ಸಾಕು, ಮತ್ತೆ ದೊಡ್ಡದಾಗಿ ಧಿಕ್ಕಾರ ಕೂಗ್ತೀರ, ಒಂದು ಧಿಕ್ಕಾರ ಕೂಗ್ರಿ.